ಎಲ್ರಿಗೂ ನಮಸ್ಕಾರ. ಇನ್ನು 2 ವಾರಗಳಲ್ಲಿ ಬಿಗ್ ಬಾಸ್ ಸೀಸನ್ 13 ಶುರುವಾಗಲಿದೆ. ಹೌದು, ಈಗ ಯಾವೆಲ್ಲ ಸ್ಪರ್ಧಿಗಳು ಅಥವಾ ಸೆಲೆಬ್ರಿಟಿಗಳು ಈ ಬಿಗ್ ಬಾಸ್ ಸೀಸನ್ 13ಗೆ ಬರಬಹುದು ಎಂದು ದೊಡ್ಡ ಚರ್ಚೆ ನಡೆಯುತ್ತಿದೆ. ಆ ಎಲ್ಲ ಸ್ಪರ್ಧಿಗಳ ಅಂದ್ರೆ ರೂಮರ್ಸ್ ಅಥವಾ ಇವರು 90% ಕನ್ಫರ್ಮ್ ಅಂತ ಹೇಳುವ ಸ್ಪರ್ಧಿಗಳ ಹೆಸರನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ, ಬನ್ನಿ. ಮೊದಲನೇ ಹೆಸರು ಸುನಿಲ್ ರಾವ್. ಹೌದು, ಎಕ್ಸ್ಕ್ಯೂಸ್ ಮಿ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ ಸುನಿಲ್ ರಾವ್ ಅವರು ಈಗ ರೀಸೆಂಟ್ ಆಗಿ ಹಯಗ್ರೀವದಲ್ಲಿ ವಿಲನ್ ರೋಲ್ ಅಲ್ಲಿ ಕಾಣಿಸಿಕೊಂಡಿದ್ದರು. ಇವರ ಹೆಸರು ಈಗ ತುಂಬಾನೇ ಸದ್ದು ಮಾಡುತ್ತಿದ್ದು, ಇವರು ಬಿಗ್ ಬಾಸ್ ಸೀಸನ್ 13ಗೆ ಕನ್ಫರ್ಮ್ ಆಗಿ ಬರಬಹುದು ಎಂದು ಈಗ ಎಲ್ಲ ಕಡೆ ರೂಮರ್ಸ್ ಬರ್ತಾ ಇದೆ. ಹೌದು, ತುಂಬಾ ದಿನ ಅಥವಾ ತುಂಬಾ ವರ್ಷಗಳಿಂದ ಸುನಿಲ್ ರಾವ್ ಅವರು ಅಷ್ಟೊಂದು ಕನ್ನಡ ಚಿತ್ರದಲ್ಲಿ ಕಾಣಿಸಿಕೊಂಡಿಲ್ಲ. ಸೊ ಅವರ ವ್ಯಕ್ತಿತ್ವ ಮತ್ತು ಈ ಶೋನಿಂದ ಮತ್ತೆ ಅವರು ಕಮ್ಬ್ಯಾಕ್ ಮಾಡಬಹುದು ಎಂದು ಅವರ ಅಭಿಮಾನಿಗಳು ಮತ್ತು ಸಿನಿ ಪ್ರೇಕ್ಷಕರು ನಿರೀಕ್ಷಿಸಬಹುದು. ಅರ್ಚನಾ ಕೊಟ್ಟಿಗೆ. ಹೌದು, ಇತ್ತೀಚೆಗಷ್ಟೇ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆದರು ಮತ್ತು ಇವರು ಕನ್ನಡ ಚಿತ್ರರಂಗದ ಒಳ್ಳೆಯ ನಟಿ ಅಂತ ಹೇಳಬಹುದು. ಹೌದು, ಇತ್ತೀಚೆಗಷ್ಟೇ ಇವ್ರದ್ದು ಎಲ್ರ ಕಾಲೆಳೆದ ಕಾಲ ಸಿನಿಮಾ ರಿಲೀಸ್ ಆಗಿತ್ತು. ಹೌದು, ಅದಾದ ನಂತರ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಫನ್ನಿ ಕಾಮಿಡಿಗೆ ತುಂಬಾನೇ ಟ್ರೋಲ್ ಒಳ್ಳೆಯ ರೀತಿಯಲ್ಲಿ ಆದ್ರು ಹಾಗೂ ಜನಗಳನ್ನ ಮೆಚ್ಚುಗೆಯನ್ನ ಸಹ ಪಡೆದರು. ಇವರು ಈ ಸೀಸನ್ಗೆ ಎಂಟ್ರಿ ಕೊಟ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಫನ್ ಯಾವುದಕ್ಕೂ ಕೊರತೆ ಇಲ್ಲ ಅಂತ ಹೇಳಬಹುದು. ಇವರು ಯಾವ ರೀತಿ ಟಾಸ್ಕ್ ಆಡುತ್ತಾರೆ ಮತ್ತು ಇನ್ನೂ ಹೆಚ್ಚು ಜನರ ಹೇಗೆ ಅವರ ಪ್ರೀತಿ ಮತ್ತು ವಿಶ್ವಾಸವನ್ನ ಗಳಿಸುತ್ತಾರೆ ಎಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲೆ ನಾವು ನಿರೀಕ್ಷಿಸಬಹುದು. ಆದರೆ ಇವರಿಗೆ ಇರುವಂತ ಫ್ಯಾನ್ಸ್ ಈಗಾಗಲೇ ಇವರು ಸೀಸನ್ 13ಗೆ ಬರಬೇಕು ಎಂದು ತುಂಬಾನೇ ಆಸೆಯಿಂದ ಕಾಯುತ್ತಿದ್ದಾರೆ. ಸಿದ್ದು ಮೂಲಿಮನಿ ಮತ್ತು ಪ್ರಿಯಾ ಜೆ ಆಚಾರ್ ದಂಪತಿಗಳು ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಎಂದು ತುಂಬಾನೇ ರೂಮರ್ಸ್ ಗಳು ಹರಿದಾಡ್ತಾ ಇದೆ. ಹೌದು, ಈ ದಂಪತಿ ಒಳ್ಳೆಯ ಕಂಟೆಸ್ಟೆಂಟ್ ಆಗಿ ಮೂಡಿ ಬರಬಹುದು. ಹೌದು, ಸಿದ್ದು ಮೂಲಿಮನಿ ಅವರು ಈಗ ಒಳ್ಳೆಯ ಚಿತ್ರಗಳಲ್ಲಿ ಬ್ಯುಸಿ ಇದ್ದು ಒಳ್ಳೆಯ ಚಿತ್ರಗಳನ್ನ ಕೊಡುತ್ತಿದ್ದು ಮತ್ತು ಪ್ರಿಯಾ ಅವರು ಈಗ ಪ್ರೇಮ ಕಾವ್ಯ ಸೀರಿಯಲ್ ನಲ್ಲಿ ಜನರ ಮೆಚ್ಚುಗೆಯನ್ನ ಪಡೆದಿದ್ದು ಈ ಜೋಡಿ ಈಗ ಬಿಗ್ ಬಾಸ್ ಮನೆಗೆ ಬರುತ್ತಿದ್ದು ಇನ್ನೂ ಹೆಚ್ಚು ಜನರ ಪ್ರೀತಿಯನ್ನ ಗಳಿಸುವ ವಿಶ್ವಾಸವಿದೆ. ಬಟ್ ಈ ಜೋಡಿ ಇಬ್ಬರು ಒಟ್ಟಿಗೆ ಮನೆ ಒಳಗೆ ಹೋಗುತ್ತಾರಾ ಅಥವಾ ಇವರಿಬ್ಬರಲ್ಲಿ ಯಾರು ಒಬ್ಬರು ಮನೆ ಒಳಗೆ ಹೋಗುತ್ತಾರೆ ಎಂದು ಇನ್ನು ಆ ಕಂಟೆಸ್ಟೆಂಟ್ ಲಿಸ್ಟ್ ಕನ್ಫರ್ಮ್ ಆದ್ಮೇಲೆ ನಮಗೆ ತಿಳಿಯೋದು. ಸೊ ನಿಮಗೆ ಇವರಿಬ್ಬರಲ್ಲಿ ಯಾರು ಬರಬೇಕು ಅಥವಾ ಇವರಿಬ್ಬರು ಒಟ್ಟಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರೆ ನೋಡೋಕೆ ಚೆನ್ನಾಗಿ ಇರುತ್ತಾ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಮುದ್ದಾದ ಜೋಡಿ ರಾಣವ್ ಗೌಡ ಮತ್ತು ರಾಧಾ ಭಾಗವತಿ. ಹೌದು, ಈ ಜೋಡಿ ಈಗಂತೂ ತುಂಬಾನೇ ಸಖತ್ ಟ್ರೆಂಡ್ ನಲ್ಲಿ ಇದೆ. ಹೌದು, ಇವರಿಬ್ಬರು ಅವರದ್ದೇ ಆದ ಹೆಸರನ್ನ ತಮ್ಮ ಫೀಲ್ಡ್ ನಲ್ಲಿ ಮಾಡಿದ್ದು ಈಗ ಇವರ ಹೆಸರು ಕೂಡ ತುಂಬಾನೇ ಸದ್ದು ಮಾಡುತ್ತಿದೆ. ಅದಲ್ಲದೆ ಈ ಜೋಡಿಯ ಪ್ರೀತಿ ಈಗಷ್ಟೇ ರಿವೀಲ್ ಆಗಿದ್ದು, ಸೊ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದು. ಆದ್ರೆ ಈ ಹೆಸರುಗಳು ಅಷ್ಟೊಂದು ಕನ್ಫರ್ಮ್ ಆಗಿ ಕೇಳಿ ಬರುತ್ತಿಲ್ಲ, ಜಸ್ಟ್ ರೂಮರ್ ಅಷ್ಟೇ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬಂದರೆ ಬಿಗ್ ಬಾಸ್ ಮನೆ ಒಳಗೆ ಹೇಗೆ ಸೆಟ್ ಆಗುತ್ತಾರೆ ಮತ್ತು ಜನಗಳಿಗೆ ಹೇಗೆ ಮೆಚ್ಚಿಸುತ್ತಾರೆ ಎಂದು ನೋಡಬೇಕು. ಗಗನ ಬಾರಿ. ಹೌದು, ಕಳೆದ ಸೀಸನ್ ಕೂಡ ಇವರ ಹೆಸರು ತುಂಬಾನೇ ಸದ್ದು ಮಾಡುತ್ತಿತ್ತು. ಆದ್ರೆ ಈ ಸೀಸನ್ಗೆ ಇವರು ಬರೋದಂತೂ 90% ಕನ್ಫರ್ಮ್ ಅಂತ ಹೇಳಬಹುದು. ಹೌದು, ಈಗ ಇವರು ಸೀರಿಯಲ್ ಮುಗಿಸಿದ ನಂತರ ಅಷ್ಟೊಂದು ಕಿರುತೆರೆ ಅಥವಾ ಹಿರಿತೆರೆಯಲ್ಲಿ ಅಷ್ಟೊಂದು ಕಾಣಿಸಿಕೊಂಡಿಲ್ಲ. ಸೊ ಆದ ಕಾರಣ ಇವರು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರೋದಂತೂ ಕನ್ಫರ್ಮ್ ಅಂತ ಹೇಳಬಹುದು. ಹೌದು, ಇವರ ರಿಯಾಲಿಟಿ ಶೋಗಳೆಲ್ಲ ಪರ್ಫಾರ್ಮೆನ್ಸ್ ಮತ್ತು ಇವರ ಅಭಿನಯವನ್ನ ನಾವು ಈಗಾಗಲೇ ನೋಡಿದ್ದೀವಿ. ಬಿಗ್ ಬಾಸ್ ಮನೆ ಒಳಗೆ ಹೋದರೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಮತ್ತು ಟಾಸ್ಕ್ ಗಳನ್ನ ಆಡಿ ಜನರ ಮೆಚ್ಚುಗೆಯನ್ನ ಪಡೆದುಕೊಳ್ಳುತ್ತಾರೆ ಮತ್ತು ಇನ್ನೂ ಹೆಚ್ಚು ಅಭಿಮಾನಿಗಳನ್ನ ಹೊಂದುತ್ತಾರೆ ಎಂದು ಮುಂದಿನ ದಿನಗಳಲ್ಲಿ ನೋಡಬೇಕಿದೆ. ಅಮೃತ ಅಯ್ಯಂಗಾರ್. ಹೌದು, ಲವ್ ಮಾಕ್ಟೇಲ್ ಮತ್ತು ಬಡವರ ರಾಸ್ಕಲ್ ಅಂತಹ ಚಿತ್ರಗಳಿಂದ ತುಂಬಾನೇ ಪ್ರಸಿದ್ಧಿ ಪಡೆದಿದ್ದ ನಟಿ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವ ಸಾಧ್ಯತೆ ಇದೆ ಎಂದು ಇವರ ಹೆಸರು ಕೂಡ ತುಂಬಾನೇ ಟ್ರೆಂಡ್ ಹಾಗೂ ವೈರಲ್ ಆಗುತ್ತಿದೆ. ಆದರೆ ಇದರ ಬಗ್ಗೆ ಎಲ್ಲೂ ಕೂಡ ಅಮೃತ ಅವರು ಕನ್ಫರ್ಮ್ ಮಾಡಿಲ್ಲ ಮತ್ತು ಬಿಗ್ ಬಾಸ್ ತಂಡದಿಂದ ಕೂಡ ಇವರ ಹೆಸರು ಆಚೆ ಬಂದಿಲ್ಲ. ಆದರೆ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬಂದರೆ ಒಂದು ಒಳ್ಳೆಯ ಕಂಟೆಸ್ಟೆಂಟ್ ಆಗಿ ಹೊರಬರಬಹುದು ಎಂದು ಅವರ ಅಭಿಮಾನಿಗಳ
ನಿರೀಕ್ಷೆ ಮತ್ತು ಕನ್ನಡ ಚಿತ್ರರಂಗದ ಪ್ರೇಕ್ಷಕರ ಒಂದು ಅಭಿಪ್ರಾಯ ಅಂತ ಹೇಳಬಹುದು. ಸೊ ಅಮೃತ ಅಯ್ಯಂಗಾರ್ ಅವರು ಬಿಗ್ ಬಾಸ್ ಸೀಸನ್ 13ಗೆ ಎಂಟ್ರಿ ಕೊಡುತ್ತಾರಾ ಇಲ್ಲ ಎಂದು ತಿಳಿಸಿ. ಇದಿಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಯಾವೆಲ್ಲ ಸ್ಪರ್ಧಿಗಳು ಬರುತ್ತಾರೆ ಎಂದು ಮೊದಲನೇ ಭಾಗ. ಇನ್ನು ಉಳಿದಿರುವ ಕಂಟೆಸ್ಟೆಂಟ್ ಅಥವಾ ಸ್ಪರ್ಧಿಗಳು ಅಥವಾ ಸೆಲೆಬ್ರಿಟೀಸ್ ಯಾರೆಲ್ಲ ಬರಬಹುದು ಎಂದು ಪಾರ್ಟ್ 2 ವಿಡಿಯೋದಲ್ಲಿ ನೋಡಿ.